ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಟಿ.ಎ. ನಾರಾಯಣಗೌಡರು ರಾಜ್ಯಾಧ್ಯಕ್ಷರು. ಕರ್ನಾಟಕ ರಕ್ಷಣಾ ವೇದಿಕೆ ಇವರ ವತಿಯಿಂದ ಇಫ್ತಿಯಾರಾತಿಥ್ಯ ಸಂವಾದ ಮತ್ತು ಸತ್ಕಾರ ಆಂಗ್ಲೇಯರೇ ಬೆಂಗಳೂರಿನ ಬ್ಯಾರಿ ಸೌಹಾರ್ದ ಭವನದಲ್ಲಿ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕನ್ನಡದ ಮುಸಲ್ಮಾನ್ ದಿಗ್ಗಜರನ್ನು ಸನ್ಮಾನಿಸಲಾಯಿತು. أعوذ بالله من الشيطان الرجيم ಆಗಲಿ ಮೊಟ್ಟ ಮೊದಲನಾಗಿ ನಾವು ಶುರು ಮಾಡಿಬಿಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಟಿ.ಎ. ನಾರಾಯಣಗೌಡರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಕಿತ್ತಳೆ ಹಣ್ಣನ್ನು ಮಾರಿ ವಿದ್ಯಾದಾನ ಮಾಡಿರ್ತಕ್ಕಂಥ ಪದ್ಮಶ್ರೀ ಪುರಸ್ಕೃತರಾದಂಥ ಶ್ರೀ ಹರೇಕಳ ಹಾಜಪ್ಪನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಅವ್ರನ್ನ ಬರಮಾಡ್ಕೋಬೇಕು. ಪತ್ರಿಕೆಯ ಹಿರಿಯ ಸಂಪಾದಕರಾದಂಥ ಶ್ರೀ ಬಿ.ಎಂ. ಹನೀಫ್ ಅವರು ನಮ್ಮ ನಡುವೆ ಇದ್ದಾರೆ. ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೇನೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಸರ್ವಜ್ಞ ನಗರ ಕ್ಷೇತ್ರದ ಅಧ್ಯಕ್ಷರಾದ ರಾಧಾಕೃಷ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕನ್ನಡಿಗರ ವೇದಿಕೆಯ ಸಮೀರ್ ಲಾಖನ್ ಅವರು ದಯವಿಟ್ಟು ವೇದಿಕೆ ಮೇಲೆ ನೋಡಬೇಕು. ಅವರಿಗೆ ಅಷ್ಟು ಕನ್ನಡದ ಪರ ಪ್ರೀತಿ ಇದೆ, ಕಾಳಜಿ ಇದೆ. ಏನಾದ್ರು ಒಂದು ಮಾಡಬೇಕಲ್ಲ, ಸಂವಾದ ಅವ್ರನ್ನ ಮುಖ್ಯವಾಗಿ ತರಬೇಕು ಅಂತಕ್ಕಂಥ ಕೆಲಸವನ್ನು ಮಾಡ್ಬೇಕು ನಾವು. ಅವ್ರ ಪಾಟಿ ಬರ್ಕೊಂಡು ಹೋಗ್ತಾ ಇರ್ತಾರೆ, ಮಾತಾಡ್ತಾರೆ. ಹಾಗಾಗಿ ಇದನ್ನ ಸರಿಯಾಗಿ ಒಂದು ಅಂತ್ಯ ಕಾಣಿಸ್ಬೇಕು. ಅದಕ್ಕೆ ಏನಾದ್ರು ಒಂದು ಕೆಲಸ ಆಗ್ಬೇಕು ಅಂತ ಹೇಳಿ ಅಮೀರೆ ಶರೀಯತ್ ಅಂತ ಹೇಳಿ ನಮ್ಮ ಧರ್ಮಗುರುಗಳಿದ್ದಾರೆ, ಅವ್ರನ್ನ ಭೇಟಿ ಮಾಡಬೇಕು. ಭೇಟಿ ಮಾಡಿ ಅವ್ರಿಗೆ ಹೇಳ್ಬೇಕು, ನಾನು ಕನ್ನಡದ ಪರವಾಗಿ ನಿಮ್ಮ ಒಲವನ್ನ ನಿಮ್ಮ ಅನುಯಾಯಿಗಳಿಗೆ ಮದ್ರಸಾಗಳಲ್ಲಿ ಬೇರೆ ಇದರಲ್ಲಿ ಹೇಳಬೇಕು ಅಂತಕ್ಕಂಥದ್ದು ನಾನು ಹೇಳ್ತೀನಿ ಅಂತ. ಮೊನ್ನೆ ನನಗೆ ಒಂದು ಸಾರಸ್ಕರ ವಿಚಾರ ಹೇಳಿದ್ರು. ಯಾವುದೋ ಒಂದು ಹೋರಾಟ ಮಾಡ್ತಾರೆ, ನಾಮಫಲಕದ ಹೋರಾಟ, ಇವಾಗಲ್ಲ ಸುಮಾರು ವರ್ಷದ ಹಿಂದೆ. ಈ ಇಫ್ತಾರಿಗೆ ಅವ್ರನ್ನ ಕರಿಬೇಕು ಅಂತೇಳಿ ನಮ್ಮ ಸಣ್ಣೀರೊಬ್ಬರು ಹೇಳ್ತಾರೆ. ಅವ್ರ ಹೆಸರು ಶರೀಫ್ ಅಂತ ಏನೋ ಅನ್ಸುತ್ತೆ. ಅವ್ರನ್ನ ಕರಿಬೇಕು ಅಂತ ಹೇಳಿದಾಗ, ಇಲ್ಲ ಕಣವ ಶರೀಫ್ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅವರು, ನಾರಾಯಣಗೌಡರು. ಯಾಕೆ ಅವ್ರನ್ನ ಇವತ್ತು ನೆನೆಸ್ಕೋತಾರ ಅವರು ಅಂತ ಹೇಳಿದ್ರೆ, ನಾಮಫಲಕದ ವಿಚಾರದಲ್ಲಿ ಇವರು ಒಂದು ಹೋರಾಟವನ್ನ ಮಾಡ್ತಾರೆ. ಪೊಲೀಸರು ಹೆಂಗೆ ಬೇಕು ಹಂಗೆ ಎಳ್ಕೊ ಬಂದ್ಬಿಟ್ಟು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ನೀವು ಕೇಸ್ ಹಾಕ್ಬಿಟ್ಟು ಜಡ್ಜ್ ಮುಂದೆ ತಂದುಬಿಡ್ತಾರೆ. ಬಿಟ್ಟಾಗ ಜಡ್ಜ್ ಒಬ್ಬ ಕನ್ನಡ ಹೋರಾಟಗಾರನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋ ಒಂದು ಕನಿಷ್ಠ ಪ್ರಜ್ಞೆ ಇಲ್ದೇನೆ, ಅವ್ನ ಕಷ್ಟಕ್ಕೆ ತೊಗೊಳ್ರಿ, ಕರ್ಕೊಂಡ್ರಿ ಅವನ್ನ ಅಂತ ಹೇಳ್ತಾ ಇದ್ದಾಗ ಇಡೀ ಕೋರ್ಟ್ ಹಾಲು ನಿಶಬ್ದವಾಗಿರುತ್ತೆ. ಅವಾಗ ಅದೇ ಶರೀಫ್ ಅಂತಕ್ಕಂಥ ಒಬ್ಬ ನ್ಯಾಯವಾದಿಗಳು ಅವ್ರು ಎದ್ದು ನಿಂತ್ಬಿಟ್ಟು, ಜಡ್ಜ್ ಸಾಹೇಬ್ರೆ ನೀವು ಮಾಡ್ತಾ ಇರೋದು ತಪ್ಪು, ಯಾರಿಗೆ ನಾವು ಹೇಳ್ತಾ ಇರೋದು, ಅವ್ರನ್ನ ಹೊರಗಾಕಿ ಅಂತ. ಇವರಿಂದ ಇವತ್ತು ಇಷ್ಟೋ ಅಷ್ಟೋ ಕನ್ನಡವನ್ನ ಉಳಿಸಿರ್ತಕ್ಕಂಥದ್ದು ಅವ್ರು ಬೆಂಗಳೂರಲ್ಲಿ, ಅವ್ರು ನೀವು ಹೊರಗಾಗ್ತೀರಾ ಅಂತ ಹೇಳಿ ದಟ್ಟವಾಗಿ ಟೇಬಲ್ ಕೊಟ್ಟು ಮಾತಾಡ್ತಕ್ಕಂಥ ಶರೀಫ್ ಅಂತ ನೆನ್ಪಾಡ್ಕೊಂಡ್ರು ನೆನ್ನೆ ಗೌಡ್ರು. ಆ ಅರ್ಥ ಕನ್ನಡದಲ್ಲಿ, ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿಯು ನೆಲೆಸಿರಲಿ ಅಂತ. ಪ್ರತಿದಿನ 30 ದಿನಗಳ ಕಾಲ ಮುಸ್ಲಿಮರೆಲ್ಲರೂ ಕೂಡ ಈ ಉಪವಾಸವನ್ನು ರಮದಾನ್ ಮಾಸದಲ್ಲಿ ಆಚರಿಸ್ತಾರೆ. ಈ 30 ದಿನಗಳು ಕೂಡ ಉಪವಾಸ ಮಾಡಿದವರಿಗೆ ಖಂಡಿತವಾಗ್ಲೂ ಇದರ ಒಂದು ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ. ಸೊ 30 ದಿನಗಳು ಕೂಡ ಆಹಾರವನ್ನು ಬಿಟ್ಟು ಮಾಡೋದಿದೆಯಲ್ಲ, ಅದು ತುಂಬ ಅದ್ಭುತವಾದಂತಹ ಒಂದು ಕಾರ್ಯ ಆಗಿದೆ. ಈ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಉಪವಾಸವನ್ನು, ಅಂದರೆ ಆಹಾರವನ್ನು, ಅಲ್ಪಾಹಾರವನ್ನು ಸ್ವೀಕರಿಸಿ ನಂತರ ಉಪವಾಸವನ್ನು ಆಚರಿಸೋದಕ್ಕೆ ಶುರು ಮಾಡ್ತಾರೆ. ಕೊನೆಯದಾಗಿ ಅದು ಮುಸ್ಸಂಜೆಯಲ್ಲಿ ಅಲ್ಪಾಹಾರದೊಂದಿಗೆ ಉಪವಾಸವು ಮುಗಿಯುತ್ತೆ. ಈ ಉಪವಾಸದ ಹಿಂದೆ ತುಂಬ ಅದ್ಭುತವಾದಂತಹ ಒಂದು ಸೊಗಸಿದೆ. ವಿಚಾರ ಏನಂದರೆ, ಒಬ್ಬ ಕ್ರೀಡಾಪಟು ತನ್ನ ಒಂದು ಕೌಶಲ್ಯವನ್ನು ವೃದ್ಧಿಸೋದಕ್ಕೋಸ್ಕರ ಬೆಳಿಗ್ಗೆ ಎದ್ದೇಳ್ತಾನೆ. ಎದ್ದು ಎಲ್ಲ ಒಂದು ಶ್ರಮಿಸುವಂತಹ ಕಾರ್ಯವನ್ನು ಅವನು ಮಾಡ್ತಾನೆ. ಅಂದರೆ ಅದರ ಹಿಂದೆ ಬರೀ ಆ ದೇಹಕ್ಕೆ ಬೇಕಾದಂಥದ್ದನ್ನು ಮಾತ್ರ ಅಲ್ಲ, ಆತನ ಮನಸ್ಸಿಗೆ ಬೇಕಾದಂತಹ ಶಿಸ್ತನ್ನು ಕೂಡ ಅವನು ರೂಢಿಸ್ಕೊತಾನೆ. ಹಾಗೆ ಮುಸ್ಲಿಮರು ಉಪವಾಸ ಮಾಡುವುದರ ಮೂಲಕ
ತಾವು ದೇಹಕ್ಕೆ ಮಾತ್ರವಲ್ಲ, ಉಪವಾಸ ಅನ್ನುವಂಥದ್ದು ಏನು ಅನ್ನೋದು ಅಷ್ಟೇ ಗೊತ್ತಾಗೋದಷ್ಟೇ ಅಲ್ಲ, ಜೊತೆಗೆ ಆತ್ಮಿಕವಾಗಿ ಸೃಷ್ಟಿಕರ್ತನೊಂದಿಗೆ ಒಂದು ಸಂಬಂಧವನ್ನು ಏರ್ಪಡಿಸಿಕೊಳ್ಳುವಂತಹ ಒಂದು ಕಾರ್ಯ ಕೂಡ ಇಲ್ಲ ಆಗತ್ತೆ. ಇಲ್ಲಿ ಈ ಉಪವಾಸ ಅನ್ನುವಂಥದ್ದು ತಾನು ತನ್ನ ಸೃಷ್ಟಿಕರ್ತನೊಂದಿಗೆ ಹೇಗೆ ಸಂಬಂಧವನ್ನು ವೃದ್ಧಿಸಿಕೊಳ್ಳುವಂಥದ್ದು, ಎರಡನೇದಾಗಿ ತಾನು ತನ್ನ ಕುಟುಂಬದೊಟ್ಟಿಗೆ ಹೇಗೆ ಸಂಬಂಧವನ್ನು ವೃದ್ಧಿಸಿಕೊಳ್ಳುವಂಥದ್ದು, ಮೂರನೇದಾಗಿ ತಾನು ಸಮಾಜದೊಟ್ಟಿಗೆ ಹೇಗೆ ತನ್ನ ಒಂದು ಸಂಬಂಧವನ್ನು ವೃದ್ಧಿಸಿಕೊಳ್ಳುವಂಥದ್ದು. ಈ ಒಂದು ಕಾರ್ಯ ಈ ರಮದಾನ್ ಮಾಸದಲ್ಲಿ ಅತಿ ಅದ್ಭುತವಾಗಿ ನಡೆಯುತ್ತದೆ. ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಇವತ್ತಿನ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಇಫ್ತಾರ್, ಆತಿಥ್ಯ, ಸಂವಾದ ಮತ್ತು ಸತ್ಕಾರ ಚೆನ್ನಾಗಿದೆ. ಸಂವಾದ ಮತ್ತು ಸತ್ಕಾರ ಎರಡೂ ಕೂಡ ಪ್ರೀತಿಯನ್ನ, ವಿಶ್ವಾಸವನ್ನ ಮತ್ತು ಕರ್ನಾಟಕದಲ್ಲಿರುವ ಸಮುದಾಯಗಳ ಚಾರಿತ್ರಿಕ ಬಂಧವನ್ನು ಬೆಸೆಯುವಂತಹ ಕಾರ್ಯಕ್ರಮ. ನಾನು ಇದನ್ನ ಸೌಹಾರ್ದ ಆತಿಥ್ಯ ಕೂಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೌಹಾರ್ದ ಆತಿಥ್ಯ ಕೂಟ ಕರ್ನಾಟಕದ ಪರಂಪರೆಯಲ್ಲಿ ರಂಜಾನ್ ಹಬ್ಬಕ್ಕೆ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ನಡೆಯುವ ಇಫ್ತಾರ್ ಕೂಟಗಳಿಗೆ ಹೊಸ ಅರ್ಥವನ್ನ ಮತ್ತು ಕರ್ನಾಟಕದ ಸಂಸ್ಕೃತಿಯನ್ನ ಗಟ್ಟಿಯಾಗಿ ಇಲ್ಲಿಯ ಬೇರುಗಳನ್ನ ಪ್ರತಿಪಾದಿಸುವ ನಿಟ್ಟಿನಲ್ಲಿ ಇದೊಂದು ಸೌಹಾರ್ದ ಕೂಟ ಅಂತ ಕರೆದ್ರೆ, ಮತ್ತು ಇಫ್ತಾರ್ ಕೂಟದ ಮೂಲಕ ಆ ಹಸಿವನ್ನು ಕೊನೆಗೊಳಿಸುವ ಇಫ್ತಾರ್ ಕೂಟದ ಮೂಲಕ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಮತ್ತು ಸಮುದಾಯಗಳ ಜಾತಿ ಧರ್ಮವನ್ನ ಮೀರಿದ ಭಾತೃತ್ವವನ್ನು ನಾವು ವ್ಯಕ್ತಪಡಿಸೋದಾದ್ರೆ ಇಂತಹ ಕೂಟಗಳು ಕರ್ನಾಟಕದಾದ್ಯಂತ ನಡೀಬೇಕು ಅಂತ ನನ್ನ ಭಾವನೆ. ಕರ್ನಾಟಕದ ಮಟ್ಟಿಗೆ ಇದೊಂದು ಪ್ರಯೋಗವಾಗಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮತ್ತು ನಾವು ವೈಯಕ್ತಿಕವಾಗಿ ಬಹಳ ಪ್ರೀತಿಸುವ ಮತ್ತು ಗೌರವಿಸುವ ನಾಯಕರಾದ ನಾರಾಯಣಗೌಡರ ಸಾರಥ್ಯದಲ್ಲಿ ಪಕ್ಷಾತೀತವಾಗಿ ನೆಲ, ಜಲ, ನಾಡು, ನುಡಿಯ ಸಂಸ್ಕೃತಿಯ ಒಂದು ಭಾಗವಾಗಿ ಈ ಒಂದು ಕೂಟ ನಡೀತಿರೋದಿದೆಯಲ್ಲ, ಇದರ ಹಿಂದೆ ಬಹಳಷ್ಟು ಅರ್ಥಗಳಿವೆ ಅನ್ನೋದನ್ನ ನಾನು ಬಲವಾಗಿ ಪ್ರತಿಪಾದಿಸೋದಕ್ಕೆ ನಾನು ಬಯಸ್ತೇನೆ. ಯಾಕೆ ಅಂತಂದ್ರೆ ಹಬ್ಬಗಳು ಕೇವಲ ಧಾರ್ಮಿಕ ಆಚರಣೆ ಆಗುತ್ತೆ, ಅದೊಂದು ಸಾಂಸ್ಕೃತಿಕ ಈವೆಂಟ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡಿದಾಗ ಆ ಸಾಂಸ್ಕೃತಿಕವಾದಂತಹ ಸಂದರ್ಭಗಳು ಮನುಷ್ಯರ ನಡುವಿನ ಪ್ರೀತಿಯನ್ನ, ಸ್ನೇಹವನ್ನ ಮತ್ತು ಹೃದಯವನ್ನ ಬೆಸೆಯುತ್ತವೆ. ಮತ್ತು ಇಂತಹ ಕಾರ್ಯಕ್ರಮಗಳನ್ನ ನಡೆಸುವುದರ ಮೂಲಕ ಹಿಂದೂ, ಮುಸ್ಲಿಂ ಸೇರಿ ಎಲ್ಲವೂ ಮನುಷ್ಯರ ಹೃದಯವನ್ನ ಬೆಸೆಯುವಂತಹ ಈ ಕಾರ್ಯಕ್ರಮಗಳು ಒಂದು ರೀತಿಯಲ್ಲಿ ಮನುಷ್ಯತ್ವದ ಸೆಲೆಯಲ್ಲಿ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಒಂದು ಅತಿ ಮುಖ್ಯವಾದಂತಹ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡ್ತೇವೆ ಅಂತ ನಾನು ಈ ಮೂಲಕವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇಂಥದ್ದೊಂದು ಕಾರ್ಯಕ್ರಮ ನಡೆಸೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬರುವ ದಿನಗಳಲ್ಲಿ ಈ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ನಡೀಬೇಕು ಅಂತ ನಾನು ಬಯಸ್ತೇನೆ. ಮತ್ತು ಕರ್ನಾಟಕದ ತುಂಬೆಲ್ಲ ಇಂಥ ಕಾರ್ಯಕ್ರಮಗಳು ನಡೆಸುವುದರ ಮೂಲಕ ನಮ್ಮ ಬೇರುಗಳು ಗಟ್ಟಿ ಇವೆ ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಸಮಾಜದ ಬೇರುಗಳು ಗಟ್ಟಿ ಇವೆ. ನಮ್ಮ ಸಂಸ್ಕೃತಿ ರೂಪುಗೊಳ್ಬೇಕಾಗಿರೋದಿಲ್ಲಿ, ನಮ್ಮ ಬದುಕು ರೂಪುಗೊಳ್ಬೇಕಾಗಿರೋದಿಲ್ಲಿ ಅನ್ನುವ ಒಂದು ಸ್ಪಷ್ಟ ಸಂದೇಶ ಈ ಸೌಹಾರ್ದ ಆತಿಥ್ಯ ಕೂಟದ ಮೂಲಕ ಹೋಗ್ಬೇಕಾಗಿದೆ, ಬದುಕನ್ನ ಬೆಸೆಯಬೇಕಾಗಿದೆ ಅನ್ನೋ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಇಂತಹ ಅತ್ಯುತ್ತಮ ಕಾರ್ಯಕ್ರಮ ನಡೆಸಿದ್ದಕ್ಕೆ, ಕಾರ್ಯಕ್ರಮಕ್ಕೆ ಆಸ್ಪದವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ನಾರಾಯಣಗೌಡರಿಗೆ ಮತ್ತು ಅವರ ಜೊತೆಗಾರರಿಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ನಾನು ಇದೇ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಇಲ್ಲಿ ಬಂದಿರುವ ಎಲ್ಲರಿಗೂ ಕೂಡ ಸಲ್ಲಿಸೋದಕ್ಕೆ ನಾನು ಮುಖ್ಯವಾಗಿ ಬಯಸ್ತೇನೆ. ಇಲ್ಲಿ ಅಲ್ಪಸಂಖ್ಯಾತರು ಅಥವಾ ಮುಸ್ಲಿಂ ಸಮುದಾಯ ಈ ಅತ್ಯಂತ ಸೂಕ್ಷ್ಮವಾಗಿ ಆತ್ಮಾವಲೋಕನ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತಿದ್ದೇನೆ. ಯಾಕೆಂದ್ರೆ ಭಾರತದ ಇವತ್ತಿನ ಸಂದರ್ಭದಲ್ಲಿ ನಾನು ಹೆಚ್ಚು ಪ್ರಸ್ತಾಪ ಮಾಡೋಕೆ ಹೋಗೋದಿಲ್ಲ. ಹೇಗೆ ರಾಜಕಾರಣ ಆಗಲಿ ಮತ್ತು ಸಾಮಾಜಿಕ ಸಂದರ್ಭಗಳಾಗಲಿ ಹೇಗೆ ಆಗ್ತಿದೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದ್ರೆ ಸೌಹಾರ್ದತೆ ಅನ್ನೋದು ಈ ಕ್ಷಣದ ಅತ್ಯಂತ ಮುಖ್ಯವಾದಂತಹ ವಿಚಾರ ಆಗಿದೆ. ಈ ತಕ್ಷಣಕ್ಕೆ ಬೇಕಾಗಿರುವಂತಹ ಸಂಗತಿಯಾಗಿದೆ. ಸೌಹಾರ್ದತೆಯನ್ನು ಬೆಸೆಯುವ ಮೂಲಕ ರಾಜಕಾರಣಕ್ಕೆ, ಕೆಟ್ಟ ರಾಜಕಾರಣಕ್ಕಾಗ್ಲಿ, ಕೆಟ್ಟ ಸಾಮಾಜಿಕ ಸಂಸ್ಕೃತಿಗಾಗ್ಲಿ, ಕೆಟ್ಟ ಸಾಮಾಜಿಕ ಪರಂಪರೆಗಾಗ್ಲಿ ಒಗ್ಗಟ್ಟಿನ ಮೂಲಕ, ಪ್ರೀತಿಯ ಮೂಲಕ ತಕ್ಕ ಉತ್ತರವನ್ನು ಇಂತಹ ಸೌಹಾರ್ದ ಕೂಟಗಳು ಕೊಡ್ತವೆ. ಇಂತಹ ಸೌಹಾರ್ದ ಕೂಟಗಳ ಮೂಲಕ
ಒಂದು ರೀತಿಯ ತಕ್ಕ ಎಚ್ಚರಿಕೆಯ ಸಂದೇಶವೂ ರವಾನೆಯಾಗುತ್ತೆ. ತುಂಬ ಧನ್ಯವಾದಗಳು. ಸಂಕ್ಷಿಪ್ತವಾಗಿ ಎಲ್ಲ ವಿಚಾರಗಳನ್ನು ಒಳಗೊಂಡು ತುಂಬ ಚೆನ್ನಾಗಿ ಮಾತಾಡಿದ್ರು, ಕೆಲವು ಸಲಹೆಗಳನ್ನು ಕೊಟ್ಟರು. ಅದೇ ರೀತಿ ಮಹಮ್ಮದಿಯರ ಕನ್ನಡ ವೇದಿಕೆಯ ಅಧ್ಯಕ್ಷ ಆದಂಥ ಸಮೀರ್ ಖಾನ್ 5 ನಿಮಿಷ ಕೂಡ ಭಾಳ ಸೆಟ್ ಮಾಡಿ ಬೇಡ ಹೋಗೋ ಒಂದು ವೇದಿಕೆ ಮೇಲೆ ಬರ್ಬೋದು. ಪರಮದಯಾಳವು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಸೋವಾರದ ಇಫ್ತಿಯಾರ್ ಕೂಟದ ನೇತೃತ್ವವನ್ನು ವಹಿಸಿರುವಂತಹ ಸಮಾಜದಲ್ಲಿ ಹೊಸ ಒಂದು ಕ್ರಾಂತಿಯನ್ನು, ನಿಜವಾದ ನಮ್ಮ ಪರಂಪರೆ ಮನುಷ್ಯ ಒಂದೇ ಜಾತಿ ಬಲಂ ಅನ್ನುವಂತಹ ಪಂಪನ ಅನುಯಾಯಿಯಾಗಿ ವಿಶ್ವಮಾನವ ಸರ್ವ ಜನಾಂಗದ ಶಾಂತಿಯ ತೋಟದ ಪ್ರತಿಪಾದಕ ಕುವೆಂಪು ಅವರ ಅನುಯಾಯಿಯಾಗಿ ನಾರಾಯಣಗೌಡರು ಇದು ಒಳ್ಳೆಯ ಒಂದು ಬೆಳವಣಿಗೆ ಇಫ್ತಿಯಾರ್ ಕೂಟ ಮಾಡ್ತಾ ಇರೋದಕ್ಕೆ ಅವರಿಗೆ ಮನದಾಳವಾಗಿ ಅಭಿನಂದನೆ ಸಲ್ಲಿಸ್ತೇನೆ, ಕೃತಜ್ಞತೆ ಸಲ್ಲಿಸ್ತೇನೆ. ನಾರಾಯಣಗೌಡರಿಗೆ ನಾವು ಎಲ್ಲೆಲ್ಲೋ ಇಫ್ತಿಯಾರ್ ಪಾರ್ಟಿಗಳಾಗ್ತವೆ, ನಾವು ನಾರಾಯಣಗೌಡ ಅಂತಹ ಮತ್ತು ಸಾಮಾಜಿಕ ಮುಸಲ್ಮಾನರ ಪರವಾಗಿ ಬ್ಯಾಟಿಂಗ್ ಮಾಡುವಂಥವ್ರನ್ನ ಕರೆದು ಇಫ್ತಿಯಾರ್ ಮಾಡುವಂಥ ಜವಾಬ್ದಾರಿ ನಮ್ಮದು ನಿಂತು. ಅದು ಅವರು ಮಾಡಿದ್ದಾರೆ. ಅವರ ಆತಿಥ್ಯವನ್ನು ತುಂಬ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೇವೆ. ನಾರಾಯಣಗೌಡರು ಜೊತೆಯಲ್ಲಿ ಅಕ್ಷರ ಸಂತ ಹರೇಕಳ ಹಾಜಪ್ಪ ಅವರು ಇವತ್ತು ನಾನು ನೋಡ್ತಾ ಇದ್ದೀನಿ, ಪಾಪ ಅವರು ತುಂಬ ಬಿಗಿ ಆಗ್ಬಿಡ್ತಾರೆ. ಅಖಿಲ ಕರ್ನಾಟಕ ಮಹಮ್ಮದಿಯರ ಕನ್ನಡ ವೇದಿಕೆ ಅವರಿಗೆ ಕರ್ನಾಟಕಕ್ಕೆ ಏಕೀಕರಣ ಹುತಾತ್ಮನಾದ ರಮದಾನ್ ಸಾಹೇಬರ ಪ್ರಶಸ್ತಿಯನ್ನು ಪ್ರಥಮವಾಗಿ ಬರ್ಗೂರು ರಾಮಚಂದ್ರಪ್ಪ ಮತ್ತು ನಾರಾಯಣಗೌಡರ ಸಮಕ್ಷಮದಲ್ಲಿ ಕಿತ್ತಲೆ ಹಣ್ಣನ್ನು ಒಂದು ಬುಟ್ಟಿಯಲ್ಲಿ 2,000 ರೂಪಾಯಿ ಬುಟ್ಟಿಯಲ್ಲಿ ಇಟ್ಟು 1 ಲಕ್ಷ ರೂಪಾಯಿಗಳನ್ನು ಸಂಗ್ರಹ ಮಾಡಿ ಶಾಲೆಗೆ ಕೊಟ್ಟಂಥ ಐತಿಹಾಸಿಕ ವ್ಯಕ್ತಿ. ಅದ ನಂತರ ಅವರಿಗೆ ಇವ್ರಿಗಾದರೂ ರಾಜ್ಯೋತ್ಸವ ಪ್ರಶಸ್ತಿ ಆಯಿತು, ಆಮೇಲೆ ಪದ್ಮಶ್ರೀ ಬಂತು. ಪ್ರಥಮವಾಗಿ ಮುಗಿಸಿದ್ದು ಕನ್ನಡ ಸಂಘಟನೆಗಳಿಗೂ ಅವರು ಅನ್ನೋದನ್ನು ಕೂಡ ನಾನು ಸಮರ್ಥನೆ ಮಾಡ್ಕೊಳ್ತಾ ಮತ್ತು ಅದು ನೆನಪಿಸ್ಕೊಳ್ಳುತ್ತಾ, ಮಾನ್ಯ ನಾರಾಯಣಗೌಡರು ತುಂಬ ಅದ್ಭುತವಾದಂಥ ಎಲ್ಲ ಮಸೀದಿಗಳಿಗೆ ಅವರು ಶಬುಲ್ ವಿಷಯಕ್ಕೆ ಬಂದಿದ್ದರು. ನಾನು ತುಂಬ ವಿನಯವಾಗಿ ಕೇಳ್ಕೊಂಡೆ, ಸರ್ ಅಲ್ಲಿ ಹೋಗಿದ್ದೀರಾ, ನಿಮಗೆ ಪ್ರತಿಕ್ರಿಯೆ ಸಿಕ್ಕಿಲ್ಲ, ಅವ್ರ ಆರೋಗ್ಯ ಸರಿ ಇಲ್ಲ, ದಯಮಾಡಿ ಇಮ್ರಾನ್ ಮಸೂದ್ ಹತ್ರ ಬನ್ನಿ ಅಂದೆ. ಆಮೇಲೆ ನಮ್ಮ ಮಸೀದಿ ಕರ್ಕೊಂಬಂದೆ, ಮತ್ತಿಕೆರೆ ಮಸೀದಿ ಕರ್ಕೊಂಬಂದ್ವಿ. ನಮ್ಮ ಎಲ್ಲ ಕನ್ನಡ ಚಟುವಟಿಕೆ ನೋಡಿ ಅವರು ನಮ್ಮನ್ನು ಬೆಂದಿಟ್ಟಿದ್ರು. ಅದೊಂದು ಸಾಮಾಜಿಕ ಒಂದು 3,50,000 ಜನ ಸನ್ಮಾನಗಳನ್ನು ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇರೋದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೇನೆ. ನಮ್ಮ ಗೆಳೆಯ ಶೂನ್ಯ ಕೊಟ್ಟಿದ್ದಾರೆ 5 ನಿಮಿಷ ಅಂತ, ನಾನು ಇದನ್ನು ಮುಗಿಸ್ತಾ ಇದ್ದೇನೆ. ಇದು ಏನು ಬೆಲ್ಗೂರು ಅವರು ಮಾತಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಅನುಭವಿಸ್ತಾ ಒಳ್ಳೆಯ ಕಾರ್ಯಕ್ರಮ, ಇದು ಅದ್ಭುತ ಕಾರ್ಯಕ್ರಮ. ನಾವು ಕೂಡ ಮಾಡ್ತಾ ಇದ್ದೇವೆ. ನಾವು ನಿಮ್ಗೆ ಆಹ್ವಾನ ಕೊಡ್ತಾ ಇರಬೇಕು ಅಂದರೆ ತಾವು ಬರಬೇಕು. ನಮಸ್ಕಾರ, ಅಸ್ಲಾಂ ವಲೈಕುಂ. ಏನು ನಮ್ಮ ಬೆಲ್ಗೂರು ಸಮ್ಮೇಳನ ಅವರು ಹೇಳಿದ್ರು, ಈ ಥರ ಸೌಹಾರ್ದದ ಕಾರ್ಯಕ್ರಮಗಳು ಇತ್ತೀಚೆಗೆ ನಡೀತಾ ಇದೆ. ಮೌಲಾನಗಳು ಕೂಡ ಜಾಗೃತರಾಗಿದ್ದಾರೆ. ನಾವು ಗೋಡೆಗಳ ನಿರ್ಮಾಣ ಮಾಡುವಂತಹ ಮೌಲಾನಗಳ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಆ ಕೋಮುವಾದವನ್ನು ನಿಡರುವಾದ ಇರುವಂತಹ ಕೋಮುವಾದವನ್ನು ಕೂಡ ಖಂಡಿಸಬೇಕು ಅಂತ ಮಾತನಾಡ್ತಾ. ಟಿಪ್ಪು ಬಗ್ಗೆ ಸಂಶೋಧನೆಯನ್ನು ಮಾಡಿ ಒಳ್ಳೆಯ ಒಂದು ಥೀಸಿಸನ್ನು ಸಬ್ಮಿಟ್ ಮಾಡಿರ್ತಕ್ಕಂಥ ಡಾಕ್ಟರ್ ನಾಜಿಯಾ ಕೌಸರ್ ಅವರು ಸಹ ನಮ್ಮ ಮಧ್ಯದಲ್ಲಿದ್ದಾರೆ. ಅವ್ರನ್ನೂ ಸಹ ನಾನು ವೇದಿಕೆ ಮೇಲೆ ಕರ್ಕೊತೀನಿ. ಛಾಯಾಬಾ ಸಾಹೇಬರು ನಮ್ಮ ಮಧ್ಯೆ ಇದ್ದಾರೆ, ಅವರಿಗೂ ಸಹ ನಾನು ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ದೇನೆ. ಹೇಳ ಅಣ್ಣ, ಸ್ವಲ್ಪ ಈ ಕಡೆ ತಿರುಗಿ ಅಣ್ಣ. ಹಾಂ,
ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ಹಾಂ. ಇನ್ನೊಬ್ರು ಸಮೀರ್ ಆಮದ ವೇದಿಕೆ ಸಮಯ ಇಲ್ಲ. BM ಹನೀಫ್ ನಮ್ಮ ಜೊತೆ ಇದ್ದಾರೆ. ಇಬ್ಬರು ಪತ್ರಕರ್ತರು, ಇನ್ನೊಬ್ಬರು ಹೋರಾಟಗಾರರು. ಅವರು 3 ಜನರನ್ನ ಸನ್ಮಾನ ಮಾಡೋಕ್ಕೆ ನಮಗೆ ಹೆಮ್ಮೆ. ದಯವಿಟ್ಟು ಆಸೀನರಾಗಬೇಕು. ಒಂದು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಾದ್ಯಂತ ಕನ್ನಡದ ಕಹಳೆಯನ್ನು ಮೊಳಗಿಸೋದಕ್ಕೆ ಅವರು ಬೇಕಾದಂತಹ ಒಂದು ಕೆಲಸಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕರ್ನಾಟಕದ ಇತಿಹಾಸದಲ್ಲಿ ನೀಡಿದವರು ನಾರಾಯಣಗೌಡರು. ನಾನು ಇದನ್ನು ಮುಖಸ್ತುತಿಗೆ ಹೇಳ್ತಾ ಇದ್ದೇನೆ. ನಾನು ಬೆಂಗಳೂರಿನಲ್ಲಿ ಪತ್ರಕರ್ತನಾಗಿ 34 ವರ್ಷ ಏನು ಪ್ರಜಾವಾಣಿಯಲ್ಲಿ ಸೇವೆ ಮಾಡಿದ್ದೀನಿ. ಅವರ ಪ್ರತಿಯೊಂದು ಚಟುವಟಿಕೆಗಳನ್ನು ಕೂಡ ಹತ್ತಿರದಿಂದ ನೋಡಿದ್ದೀನಿ ನಾನು. ಹಾಗಾಗಿ ಅವರಿಗೆ ಈ ಒಂದು ಪರಿಸರವನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾರಾಯಣಗೌಡರು, ಇದು ಬ್ಯಾರಿ ಸೌಹಾರ್ದ ಭವನ. ನಾವು ಇಲ್ಲಿ ಸುಮಾರು 90 ಹೆಣ್ಣು ಮಕ್ಕಳಿಗೆ, ದುಡಿಯುವ ಮಕ್ಕಳು, ಕಲಿಯುವ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲನ್ನು ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ಸರಿಯಾದಂತಹ ಪರಿಸರ ಇರುವ ಹಾಸ್ಟೆಲ್ ಇಲ್ಲ, PG ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಮಾಡಿದ್ದೀವಿ. ಮುಸ್ಲಿಂ ಹೆಣ್ಮಕ್ಳು ತುಂಬ ಮಂದಿ ಇದ್ದಾರೆ ಅಲ್ಲಿ. ಬ್ಯಾರಿಗಳು ಸುಮಾರು 6 ಜಿಲ್ಲೆಗಳಲ್ಲಿ, ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಮತ್ತು ಹಾಸನ. ಇಲ್ಲಿ ಸುಮಾರು 2200ರಷ್ಟು ಮಸೀದಿಗಳಿದೆ ಬ್ಯಾರಿಗಳಲ್ಲಿ. ಆ ಮಸೀದಿಯ ಆಡಳಿತ ಭಾಷೆ ಕನ್ನಡ. ನಿಮಗೆ ಬೆಂಗಳೂರಿನಲ್ಲಿ ಬಹಳ ಗೊತ್ತಿದೆ. ನಮ್ಮಲ್ಲಿ ಮಸೀದಿನಲ್ಲಿ ಪ್ಯಾಂಪ್ಲೆಟು, ಹ್ಯಾಂಡ್ ಬಿಲ್ಲು, ಪೋಸ್ಟರು, ಆಮೇಲೆ ನಮ್ಮ ರೆಸಲ್ಯೂಷನ್ ಬುಕ್ಕು ಪ್ರತಿಯೊಂದು ಕೂಡ ಕನ್ನಡದಲ್ಲಿ ಇರುತ್ತೆ. ಆಮೇಲೆ ಮಾತುಕತೆ ಕೂಡ ಬ್ಯಾರಿ ಮತ್ತು ಕನ್ನಡದಲ್ಲಿ ನಡೀತದೆ. ಆಮೇಲೆ ನಾನು ಬಹಳ ಸಲ ನಮ್ಮ ಕನ್ನಡದ ಮಿತ್ರರಿಗೆ ಬೆಂಗಳೂರಿನಲ್ಲಿ ಹೇಳ್ತೀನಿ, ನಿಮಗೆ ಕನ್ನಡ ಮಾತಾಡ್ಲಿಕ್ಕೆ ಸರಿಯಾಗಿ ಬರೋದಿಲ್ಲ, ನನ್ನ ಜೊತೆಗೆ ಒಂದು 10 ನಿಮಿಷ ಶುದ್ಧ ಕನ್ನಡದಲ್ಲಿ ಮಾತಾಡಿ ಅಂತ. ಒಂದೇ ಒಂದು ಆಂಗ್ಲ ಶಬ್ದವನ್ನು ಕೂಡ ಬಳಸದೆ ಯಾರೇ ಆದರೂ ನಮ್ಮ ಬೆಂಗಳೂರಿನ ಸ್ನೇಹಿತರು ಕನ್ನಡ ಮಾತಾಡ್ತಾರೆ ಅಂತ ಹೇಳಿ ಆದರೆ ಸಮೀಲ್ ಅವರನ್ನು ಬಿಡಿ ಮತ್ತು ಇವರನ್ನು ಬಿಡಿ, ಅವರಿಬ್ಬರು ಸಮೀಲ್ ಸ್ಕ್ವೇರನ್ನು ಬಿಟ್ಟು ಬಿಡಿ, ಯಾಕಂದರೆ ಅವರು ನಮ್ಮ ಬಳಗದಲ್ಲೇ ಬರ್ತಾರೆ ಅವರು. ಹಾಗಾಗಿ ನಂದು ಮಾತೃಭಾಷೆ ಬ್ಯಾರಿ, ಆದರೆ ಆತ್ಮದ ಭಾಷೆ ಕನ್ನಡ. ಇದು ಬಹಳ ಇಂಪಾರ್ಟೆಂಟ್. ಎರಡನೇದಾಗಿ ನಾನು ಹೇಳಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಬಹಳ ಮಂದಿಗೆ ಮುಸ್ಲಿಮರ ಬಗ್ಗೆ ಬಹಳ ತಪ್ಪು ಕಲ್ಪನೆ ಇದೆ. ಇಂತಹ ತಪ್ಪು ಕಲ್ಪನೆಗಳನ್ನು ಇಂತಹ ಊಟದ ಒಂದು ಸಮಾರಂಭಗಳು, ಇದು ಇಫ್ತಾರ್, ಇವತ್ತು ಇಫ್ತಾರ್ ಕೂಟ ಇದೆ, ಉಪವಾಸ ತೊರೆಯುವಂಥದ್ದು. ಅದಲ್ಲದೆ ಸಾಧ್ಯ ಆದಷ್ಟು ಹೆಚ್ಚು ಊಟವನ್ನು ನಾವು ಜೊತೆಯಾಗಿ ಸೇರಿ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಈ ಭೇದ ಭಾವಗಳನ್ನು ಹುಟ್ಟಿಸುವಂತಹ ವ್ಯಕ್ತಿಗಳಿದ್ದಾರಲ್ಲ, ಶಕ್ತಿಗಳಿದ್ದಾರಲ್ಲ, ಅವರ ಷಡ್ಯಂತ್ರಗಳಿಗೆ ಅವಕಾಶ. ಬಹಳ ಮುಖ್ಯವಾಗಿ ಮುಸ್ಲಿಮರು, ಯಾಕೆ ಮುಸ್ಲಿಮರಿಗೆ ಭಾರತದ ಬಗ್ಗೆ ಒಂದು ದೊಡ್ಡ ಪ್ರೀತಿ ಇದೆ ಅಂತ ಹೇಳಿದ್ರೆ, ಮುಸ್ಲಿಮರು ನಂಬೋದೇನು ಅಂತ ಹೇಳಿದ್ರೆ, ಮೊದಲನೆಯ ಪ್ರವಾದಿ ಮತ್ತು ಮೊದಲನೆಯ ಮನುಷ್ಯ ಆದಮ್ ಅಂಡ್ ಈವ್ ಅಂತ ಹೇಳ್ಬಿಟ್ಟು ನಿಮಗೆ ಬೈಬಲ್ನಲ್ಲಿ ಬರುತ್ತೆ, ಕುರಾನ್ನಲ್ಲಿ ಆದಮ್ ಮತ್ತು ಹವ್ವ ಅಂತ ಬರುತ್ತೆ. ಪ್ರವಾದಿ ಆದಮ್ ಅವರು ಭೂಲೋಕದ ಮೇಲೆ ಮೊದಲಿಗೆ ದೇವರು ಸೃಷ್ಟಿಸಿದಂತಹ ಮನುಷ್ಯ ಅಂತ ನಾವು ನಂಬ್ತೀವಿ, ಮತ್ತು ಪ್ರವಾದಿ ಅಂತ. ಅವರು ಬಂದಿರೋದು ಶ್ರೀಲಂಕಾ ಮತ್ತು ಭಾರತಕ್ಕೆ ಮೊದಲನೇಗೆ ಬಂದಿದ್ದಾರೆ. ಭಾರತದ ಈ ಮಣ್ಣಿನ ಮೇಲೆ ಅವರು ಕಾಲಿಟ್ಟಿರೋದು ಮೊದಲನೇದಾಗಿ. ಹಾಗಾಗಿ ನಮಗೆ ಭಾರತದ ಜೊತೆಗೆ ಒಂದು ಬಹಳ ಕ್ರಿಸ್ತಪೂರ್ವದ ಸಂಬಂಧ ಇದೆ, 100,000 ವರ್ಷಗಳ ಹಿಂದಿನ ಸಂಬಂಧ ಇದೆ. ಆಮೇಲೆ ಕೊನೆಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಸೌದಿ ಅರೇಬಿಯಾದಲ್ಲಿ ಬಂದಿರೋದು ಅಂತ ನಾವು ನಂಬ್ತೀವಿ. ಹಿಂದೂ ಧರ್ಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೃಷ್ಟಿಕರ್ತ ಯಾರು ಅಂತ ಹೇಳಿ ಕೇಳಿದ್ರೆ ಪರಬ್ರಹ್ಮ, ನಾದ ಬ್ರಹ್ಮನ ಪರಿಕಲ್ಪನೆ ಇದೆ. ಅದೇ ರೀತಿ ನಾದ, ಓಂಕಾರಮಯ ನಾದದ ಪರಿಕಲ್ಪನೆ ಎಲ್ಲ ಬರುತ್ತೆ. ಸತ್ ಅಂತ ಹೇಳುತ್ತೆ ಹಿಂದೂ ಧರ್ಮ. ಸತ್ ಮೂಲಕ ಇಡೀ ಪ್ರಪಂಚ ಸೃಷ್ಟಿಯಾಗುವುದು ಅಂತ. ಶಿಕಾರಯನ್ ಓ ನಮಃ ಅಂತ. ಇದು
ಎಲ್ಲ ಇದರಲ್ಲೂ ಸಾಮ್ಯತೆ ಇರ್ತಕ್ಕಂಥದ್ದು ತೋರಿಸ್ಬಿಡುತ್ತೆ. ನಾನು ಅಹಂ ಬ್ರಹ್ಮಾಸ್ಮಿ, ಭಗವಂತ ಒಬ್ಬನೇ ಅಂತಕ್ಕಂಥದ್ದು. ನಾನು ಇನ್ನೂ ಮಾತಾಡ್ಬೋದ್ರೆ ಹೆಚ್ಚಿಗೆ ಇದಾಗುತ್ತೆ. ಶರೀಫಾ ಮೇಡಮ್ ಮಾತಾಡ್ಬೇಕು ಅಂತ ಹೇಳಿದ್ದಾರೆ. ದಯವಿಟ್ಟು 2 ನಿಮಿಷ ಮಾತಾಡ್ಬೇಕು. ಎಲ್ರಿಗೂ ಅಸ್ಸಲಾಂ ವಲೈಕುಮ್, ಎಲ್ರಿಗೂ ನಮಸ್ಕಾರ. ಈ ಇಂದಿನ ಈ ಇಫ್ತಾರ್ ಆತಿಥ್ಯವನ್ನು ಏರ್ಪಡಿಸಿರುವಂತಹ ಎಲ್ಲ ಬಂಧುಗಳಿಗೂ ನಮಸ್ಕರಿಸುತ್ತಾ, ಇವತ್ತು ಸಮಾಜದಲ್ಲಿ ಎಷ್ಟೊಂದು ಉದ್ವಿಗ್ನತೆ, ವೈಷಮ್ಯಗಳು ತಾಂಡವವಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ನಾರಾಯಣಗೌಡರು ಮಾಡಿರುವಂತಹ ನೀರಿನಲ್ಲಿ ಒಂದು ಹನಿ ಸಿಹಿಯನ್ನು ಬೆಳೆಸ್ತಕ್ಕಂಥ ಕೆಲಸ. ನಾವು ನೀರನ್ನು ಎಷ್ಟೇ ಕೊಡಲಿಯಿಂದ ಕಡಿದ್ರೂ ಸಹ ಅದು ಬೇರೆ ಆಗೋದೇ ಇಲ್ಲ, ಒಂದಾಗುತ್ತೆ. ಮತ್ತು ಆ ರೀತಿ ನಮ್ಮ ಸಮಾಜ, ಕೋಮುವಾದಿಗಳು ಎಷ್ಟೇ ನಮ್ಮನ್ನು ದೂರ ಮಾಡಿದರೂ ಕೂಡಿ ಬಾಳಿದಂತಹ ನಮ್ಮ ಸಂಸ್ಕೃತಿ ಇದೆಯಲ್ಲ, ನಮ್ಮ ಜನಗಳಿದ್ದಾರಲ್ಲ, ಎಂದೂ ಭಿನ್ನ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಉತ್ತರ ಕರ್ನಾಟಕದಿಂದ ಬಂದಂತಹ ನಾನು ಗುಲ್ಬರ್ಗದವಳು. ಹನೀಫ್ ಹೇಳಿದಂಗೆ ದಕ್ಷಿಣ ಕನ್ನಡದವರಿಗೆ ಅಷ್ಟೇ ಕನ್ನಡದ ಬಗ್ಗೆ ಅಭಿಮಾನ ಅಂತ ಅಲ್ಲ, ಅಲ್ಲಿ ಗುಲ್ಬರ್ಗದವರು ಈಗೂ ಕನ್ನಡದಲ್ಲೇ ಓದ್ತಾ ಇದ್ದಾರೆ. ಅಲ್ಲಿಯ ಮುಸ್ಲಿಮರು ಕುರಾನನ್ನು ಕೂಡ ಕನ್ನಡದಲ್ಲೇ ಓದ್ತಾ ಇದ್ದಾರೆ. ಆದ್ದರಿಂದ ನಮಗೆ ಕನ್ನಡ ಮುಖ್ಯ, ಕನ್ನಡ ನಾಡು ಮುಖ್ಯ, ಇಲ್ಲಿಯ ನುಡಿ ಮುಖ್ಯ. ಯಾಕೆಂದರೆ ಇಲ್ಲಿಯ ಅನ್ನ ತಿಂತೇವೆ, ಇಲ್ಲಿಯ ಗಾಳಿ ಸೇವಿಸ್ತೇವೆ, ಈ ಕಾವೇರಿಯ ನೀರು ಕುಡಿತಾ ಇದ್ದೇವೆ. ಅಂದಮೇಲೆ ನಮಗೆ ಕರ್ನಾಟಕ ಮುಖ್ಯ, ಕರ್ನಾಟಕದ ಸಂಸ್ಕೃತಿ ಮುಖ್ಯ, ಕರ್ನಾಟಕ ಭಾಷೆ ಮುಖ್ಯ, ಅದಕ್ಕಿಂತ ಹೆಚ್ಚಿಗೆ ಜನರ ಬದುಕು ಮುಖ್ಯ ಅಂತ ಹೇಳಿ ಬಂಧುಗಳಿಗೆ ಪ್ರೀತಿಯಿಂದ ಅಭಿನಂದಿಸ್ತಾ, ಬಹುಶಃ ಇಲ್ಲಿ ಹಯಾತ್ ಅವರು ಹೇಳ್ತಾ ಇದ್ರು ನಾರಾಯಣಗೌಡರು ಮಾತಾಡಿ ಅಂತ ಹೇಳಿ. ನಾರಾಯಣಗೌಡರು ಮಾತಾಡೋದಕ್ಕಿಂತ ನಿಮ್ಮ ಮಾತಿನ ಪ್ರೀತಿ ಇದೆಯಲ್ಲ, ಅದು ನನ್ನ ಮಾತು ಹಾಡದೇ ಇದ್ರೂ ಚೆನ್ನಾಗಿರುತ್ತೇನೋ ಅಂತ ಅನ್ನಿಸ್ತು. ನಾರಾಯಣಗೌಡರು ಎಲ್ಲಿ ಮಾತಾಡಬೇಕು ಅಂದರೆ, ನಾರಾಯಣಗೌಡರಿಗೆ ಎಲ್ಲಿ ಕನ್ನಡಕ್ಕೆ ಕುತ್ತು ಬಂದಿದೆಯಲ್ಲ ಅಲ್ಲಿ ಮಾತಾಡಬೇಕು. ಇವರೆಲ್ಲರ ಮಾತು ಕೇಳಿದ ಮೇಲೆ ನಾರಾಯಣಗೌಡರು ಮಾತಾಡಬೇಕಾ ಅನ್ನೋ ಪ್ರಶ್ನೆ ನನ್ನಲ್ಲಿ ಹುಟ್ಕೊಂಡು ಹೋಗ್ತು. ಅದ್ಭುತವಾದಂಥ ವಿಚಾರಗಳನ್ನು ವೇದಿಕೆ ಮೇಲಿರುವಂಥ ಎಲ್ಲ ಮಾತಾಡಿದ್ದಾರೆ. ಬಹುಶಃ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಸವಣ್ಣವರ ಒಂದು ಮಾತು, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವೇ ಸಕಲ ಪ್ರಾಣಿಗಳಲ್ಲಿ ಅನ್ನೋ ಮಾತನ್ನು ಬಸವಣ್ಣವರು ಹೇಳ್ತಾರೆ. ಯಾವ ಧರ್ಮವೂ ಯಾರನ್ನ ಕೊಲ್ಲಿ ಅಂತ ಹೇಳಿಲ್ಲ, ಯಾವ ಧರ್ಮವೂ ಯಾರನ್ನ ದ್ವೇಷ ಮಾಡಿ ಅಂತ ಹೇಳಿಲ್ಲ, ಯಾವ ಧರ್ಮವೂ ಯಾರಿಂದ ದೂರ ಇರಿ ಅಂತ ಹೇಳಿಲ್ಲ. ಎಲ್ಲ ಧರ್ಮ ಹೇಳಿದ್ದು ಒಂದೇ, ಎಲ್ಲರನ್ನ ಪ್ರೀತಿ ಮಾಡಿ ಮನುಷ್ಯನ ಥರ ನೋಡಿ ಅಂತ. ಬಹುಶಃ ಅದೊಂದು ನಾವು ಮರ್ತಿದ್ದೀವಿ ಅಷ್ಟೇ, ಇನ್ನೇನೂ ಮರ್ತಿಲ್ಲ. ಈ ನೆಲ ಕಾಲಕ್ಕೆ ವಿಶ್ವಮಾನವ ಸಂದೇಶವನ್ನು ಕೊಟ್ಟಂಥ ಪುಣ್ಯ ಭೂಮಿ ಕರ್ನಾಟಕ. ಬಹುಶಃ ಭಾರತದಲ್ಲಿ ಯಾರು ಎಷ್ಟು ಮಟ್ಟಿಗೆ ಮಾನವೀಯ ಮೌಲ್ಯಗಳನ್ನು ಕಾಲಕ್ಕೆ ಹೇಳ್ಕೊಂಡು ಬಂದರೂ ಗೊತ್ತಿಲ್ಲ. ಅವತ್ತು ದಾಸರು ಇರ್ಬೋದು, ವಚನಕಾರರು ಇರ್ಬೋದು, ಹಾಗೆ ನಾಡಿನ ಸಾಹಿತಿಗಳಿರ್ಬೋದು, ಕವಿಗಳಿರ್ಬೋದು, ಅವರೆಲ್ಲ ಹೇಳಿದ್ದು ಒಂದೇ, ನೀನು ಏನಾದರೂ ಹಾಗೂ ಮೊದಲು ಮಾನವನಾಗು ಅಂತ ಹೇಳಿ. ನೀನು ಹಿಂದೂ ಹಾಗೂ, ನೀನು ಮುಸಲ್ಮಾನ ಹಾಗೂ, ಕ್ರೈಸ್ತನಾಗು, ಏನಾದರೂ ಹಾಗೂ ಮೊದಲು ನೀನು ಮನುಷ್ಯನಾಗು, ಮಾನವನಾಗು ಅಂತ ಹೇಳಿ. ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀವಿ ಅಂದರೆ, ನಾವೆಲ್ಲ ಮಾನವರು ಅಂತ ಸೇರ್ಕೊಂಡಿದ್ದೀವಿ. ಹಾಗಾಗಿ ಆ ಪ್ರೀತಿ ಇದೆಯಲ್ಲ, ಆ ಕಾಳಜಿ ಇದೆಯಲ್ಲ, ಇಂಥದೊಂದು ಸಂದರ್ಭದಲ್ಲಿ ಒಟ್ಟಿಗೆ ಸೇರೋದಿದೆಯಲ್ಲ, ಒಟ್ಟಿಗೆ ಕೂರೋದಿದೆಯಲ್ಲ, ಒಟ್ಟಿಗೆ ಊಟ ಮಾಡೋದಿದೆಯಲ್ಲ, ಒಟ್ಟಿಗೆ ಮಾತುಕತೆಗಳನ್ನು ನಡೆಸೋದಿದೆಯಲ್ಲ,
ಏನು ಏನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಭಗವಂತ ನಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲ ಕೊಟ್ಟು ಸಾಯಿ, ಇಲ್ಲ ಬಿಟ್ಟು ಸಾಯಿ ಅಂತ. ಒತ್ಕೊಂಡು ಸಾಯಕ್ಕೆ ಏನೂ ಇಲ್ಲ. ಬಹುಶಃ ಒತ್ಕೊಂಡು ಸಾಯ್ತೀವಿ ಅಂದರೆ ಯಾರೋ 4 ಜನ ನಾವು ಪುಣ್ಯ ಮಾಡಿದ್ರೆ ನಮ್ಮನ್ನು 4 ಜನ ಒತ್ಕೊಂಡು ಹೋಗ್ತಾರೆ ಸತ್ತಾಗ ಅಷ್ಟೇ. ನಾನು ಮೊನ್ನೆ ಯಾರೋ ನಮ್ಮ ಮುಸಲ್ಮಾನರು ಯಾರು ಪ್ರವಚನ ಮಾಡುವಾಗ ಒಂದು ಮಾತು ಕೇಳಿದೆ, ಇವತ್ತು ನಾನು ಸ್ನಾನ ಮಾಡ್ಕೋತೀನಿ, ಇವತ್ತು ನಾನು ಸ್ನಾನ ಮಾಡ್ಕೋತೀನಿ, ನಾಳೆ ನನಗೆ ಯಾರು ಸ್ನಾನ ಮಾಡಿಸ್ತಾರೋ ಗೊತ್ತಿಲ್ಲ, ನಾಳೆ ನಾನೇನಾದರೂ ನಾನೇ ಹೋಗಿ ಮತ್ತೆ ಸ್ನಾನ ಮಾಡಿದ್ರೆ ಆಗ ನಾನು ಬದುಕಿದ್ದೀನೇನೋ ಅರ್ಥ ಅಂತ ಹೇಳಿ. ಎಂಥ ಅದ್ಭುತವಾದ ಮಾತು. ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಯಾವಾಗ ಬೇಕಾದರೂ ಪಟ್ಟಂತ ಹೊಡೆದು ಹೋಗ್ಬೋದು. ಅದ್ರ ಮಧ್ಯದಲ್ಲಿ ನಾವು ಮಾಡಬೇಕಾದ್ದೇನು? ಪ್ರೀತಿ ಮಾಡಬೇಕಷ್ಟೇ. ನಾವು ಅನೇಕ ಸಂದರ್ಭದಲ್ಲಿ ನನ್ನ ಕನ್ನಡ ಚಳವಳಿ ಇರ್ಬೋದು, ಸಾಹಿತಿಗಳಿರ್ಬೋದು, ಕವಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅವ್ರ ಜೊತೆಯಲ್ಲಿ ಮಾತಾಡುವಾಗ ಅನೇಕ ಸಂದರ್ಭದಲ್ಲಿ ನಮಗೆ ಭಾಷೆ ಅನ್ನೋದು ಎಷ್ಟು ಮಟ್ಟಿಗೆ ನಮ್ಮನ್ನೆಲ್ಲ ಒಗ್ಗೂಡಿಸುತ್ತೆ, ಅದರಲ್ಲಿ ಅಂಥದ್ದೊಂದು ಪ್ರೀತಿ ಇದೆ. ನಮ್ಮ ನಿಸರ್ ಅಹಮದ್ ಅವರು ಹೇಳ್ತಾರೆ, ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಇದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಅಂತೆ. ಹಾಗಾಗಿ ಬಹುಶಃ ಎಷ್ಟೋ ಜನಕ್ಕೆ, ನಮ್ಮ ಮುಸಲ್ಮಾನರಿಗೆ ಎಷ್ಟೋ ಜನಕ್ಕೆ ನಮ್ಮ ನೆಲದ ಅನೇಕ ಸಂತರ ಬಗ್ಗೆ ಗೊತ್ತಿಲ್ಲ, ಮುಸಲ್ಮಾನ್ ಸಂತರ ಬಗ್ಗೆ ಗೊತ್ತಿಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಯಾರ ಹೆಸರು ಚೆನ್ನಾಗಿ ಜ್ಞಾಪನ ಇಟ್ಕೊಂಡಿದ್ದಾರೆ ಅಂದರೆ ಯಾರ ಹೆಸರನ್ನ ಜ್ಞಾಪನ ಇಟ್ಕೋಬಾರ್ದು, ಅವ್ರ ಹೆಸರು ಚೆನ್ನಾಗಿ ಜ್ಞಾಪನ ಇರುತ್ತೆ, ನೆನಪಿರುತ್ತೆ. ಒಬ್ಬ ಶಿಶುನಾಳ್ ಶರೀಫ್ ಬಗ್ಗೆ ಎಷ್ಟು ಜನ ಗೊತ್ತು ಅಂತ ನಾನು ಅನೇಕ ಸಂದರ್ಭ ಕೇಳಿದಾಗ ಕೈ ಎತ್ತುತ್ತಿಲ್ಲ, ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಬ್ಬ ಕರೀಂ ಖಾನ್ ಗೊತ್ತಿಲ್ಲ, ಜಾನಪದದ ಜಂಗಮ ಅಂತ ಹೇಳ್ಕೊಳ್ಳುವಂಥ ಈ ನೆಲದ ಒಬ್ಬ ಕರೀಂ ಖಾನ್ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ. ಒಬ್ಬ ಏಜಾಸುದ್ದೀನ್ ಬಗ್ಗೆ ಗೊತ್ತಿಲ್ಲ, ಒಬ್ಬ ನಿಸಾರ್ ಅಹಮದ್ ಬಗ್ಗೆ ಗೊತ್ತಿಲ್ಲ, ಒಬ್ಬ ರಂಜಾನ್ ಸಾಬ್ ಬಗ್ಗೆ ಗೊತ್ತಿಲ್ಲ. ಮತ್ತೆ ಇನ್ನೇನು ಗೊತ್ತು? ಯಾರೋ ಒಬ್ಬ ರೌಡಿ ಹೆಸರು ಹೇಳಿ ಎಲ್ಲರೂ ಕೈ ಎತ್ಬಿಡ್ತಾರೆ, ಗೊತ್ತು ನನಗೆ, ಗೊತ್ತು ಗೊತ್ತು ಗೊತ್ತು. ನಾನು ಅನೇಕ ಸಂದರ್ಭ ಹೇಳಿದ್ದೀನಿ, ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕಾದ್ದು ಆ ರೌಡಿ ಅಲ್ಲ ರೀ, ಇಂಥ ಪುಣ್ಯಾತ್ಮರು ಗೊತ್ತಾಗಬೇಕು. ಒಬ್ಬ ಶಿಶುನಾಳ್ ಶರೀಫ್ ಗೊತ್ತಾಗಬೇಕು, ಒಬ್ಬ ಕನ್ನಡದ ಜಂಗಮ, ಜಾನಪದ ಜಂಗಮ ಕರೀಂ ಖಾನ್ ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ನಿಸಾರ್ ಅಹಮದ್ ಅವ್ರನ್ನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಶಿಶುನಾಳ್ ಶರೀಫ್, ನೀವೆಷ್ಟು ಶಿಶುನಾಳ್ ಶರೀಫ್ ಹಾಡುಗಳನ್ನ ಕೇಳ್ತಿರೋ ಗೊತ್ತಿಲ್ಲ, ನಾನು ದಿನಕ್ಕೊಂದು 10 ಸರಿ ಆದರೂ ಕೇಳ್ತೀನಿ. ಎಂಥ ಅದ್ಭುತ. ಸೋರುತ್ತಿರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಇದು ಆಗ್ತಿರೋದು ಅದೇ, ಅಜ್ಞಾನದಿಂದಲೇ ಇದೆಲ್ಲ ಆಗ್ತಿರೋದು. ಆ ಅಜ್ಞಾನದಿಂದ ಆಚೆ ಬಂದರೆ ಎಲ್ಲವೂ ಚೆನ್ನಾಗಿರ್ತವೆ, ಯಾವುದೂ ಬರುವುದಿಲ್ಲ, ಯಾವ ಸಂಘರ್ಷಗಳು ಇರುವುದಿಲ್ಲ. ಅಜ್ಞಾನ, ಯಾರಿಗೆ ಅಜ್ಞಾನ ಇದೆಯೋ ಅಂಥವ್ರ ಕೈಗೆ ನಾವು ಎಲ್ಲ ಥರದ ಆಡಳಿತವನ್ನು ಕೊಟ್ಟಿದ್ದೀವಿ, ಎಲ್ಲ ಥರದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಜ್ಞಾನ ಇಲ್ಲದ ಅಜ್ಞಾನಿಗಳಿಗೆ ಯಾವಾಗೆಲ್ಲ ಜವಾಬ್ದಾರಿ ಕೊಟ್ಟಿರ್ತೀವೋ ಆಗ ನಾವೆಲ್ಲರೂ ಒಟ್ಟಿಗೆ ಬದುಕುವ ದಿನಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾನು ಯಾವಾಗಲೂ ಹಯಾತ್ಗೆ ಹೇಳ್ತಾ ಇದ್ದೆ, ನೋಡಪ್ಪ, ಈ ಅನೇಕರು ಮಹಾ ದೇಶಭಕ್ತರು ಅಂತ ಹೇಳಿಕೊಳ್ಳೋರು ಆಗಾಗ ನನ್ನ ಕೆಣಕ್ತಾ ಇರ್ತಾರೆ. ನಾರಾಯಣ ಗೌಡ್ರೆ, ನೀವು ಚರ್ಚೆಗೆ ಹೋಗಿ ಕನ್ನಡದ ಬಗ್ಗೆ ಮಾತಾಡ್ತೀರಿ, ದೇವಸ್ಥಾನಗಳಲ್ಲಿ ಬಂದು ಕನ್ನಡ ನಾಮಫಲಕ ಹಾಕಿ ಕನ್ನಡ ಮಾತಾಡಿ ಅಂತ ಕೇಳ್ತೀರಿ, ಮಸೀದಿಗೆ ಹೋಗಿ ಯಾಕೆ ಕೇಳೋದಿಲ್ಲ ಕನ್ನಡ ಹಾಕಿ ಅಂತ ಹೇಳಿ. ಬಹುಶಃ ಅವ್ರ ಉತ್ತರ ಆ ನಕಲಿ ದೇಶಭಕ್ತರಿಗೆ ಗೊತ್ತಾಗಿದೆ ಅಂತ ಅನ್ಬೋದು. ಈ ಜಾಸ್ತಿ ಖಾಲಿ ಡಬ್ಬಗಳು ಸೌಂಡ್ ಮಾಡೋದು ಜಾಸ್ತಿ.
ಈ ನಕಲಿ ಭಕ್ತರು ಆಗಾಗ ನಮ್ಮನ್ನು ಕೆಣಕ್ತಾ ಇರ್ತಾರೆ, ಆಗಾಗ ನಾವು ಉತ್ತರ ಕೊಡ್ತಾ ಇರ್ತೀವಿ. ಹಾಗಾಗಿ ಇಡೀ ಅಖಂಡವಾದ ಕರ್ನಾಟಕವನ್ನು ಯಾವುದೇ ಒಂದು ಧರ್ಮ ಕಟ್ಟಲಿಲ್ಲ, ಎಲ್ಲ ಧರ್ಮದ ಜನರೇ ಕಟ್ಟಿದ್ದು ಕರ್ನಾಟಕವನ್ನು. ಹಾಗಾದರೆ ಯಾವುದೇ ಒಂದು ಧರ್ಮಕ್ಕೆ ಹಕ್ಕು ಅಂತ ಏನಿಲ್ಲ, ಎಲ್ಲ ಧರ್ಮೀಯರ ಹಕ್ಕು ಕರ್ನಾಟಕ, ಕನ್ನಡ. ಹಾಗಾಗಿ ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಅಂತ ಅನಿಸುತ್ತೆ, ಎಲ್ಲಿ ಯಾರ ಮಾತನ್ನ ಕೇಳಬೇಕೋ ಅಲ್ಲಿ ಕೇಳಬೇಕು ಅಂತ ಅನಿಸಿತ್ತು. ಈಗ ನಿಮ್ಮೆಲ್ಲರ ಮಾತು ಕೇಳಿದ ಮೇಲೆ ನನ್ನ ಮಾತಿನ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ನಾನು ನಮ್ಮ ಸಮೀವುಲ್ಲಾ ಕರ್ಕೊಂಡು ಅವರು ನಮ್ಮ ಇಬ್ಬರು ಬಂದಿದ್ರು ಗೆಳೆಯರು, ಮಸೀದಿಗೆ ಹೋದ್ರು. ಅವಾಗ ಅವ್ರಿಗೆ ಆಶ್ಚರ್ಯ, ಇಲ್ಲಿವರೆಗೂ ಯಾರು ಮಸೀದಿಗೆ ಬಂದು ನೀವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿ ಅಂತ ಕೇಳಲಿಲ್ವಲ್ಲ ಗೌಡ್ರೆ. ಸಿಟಿ ಮಾರ್ಕೆಟ್ ಜುಮ್ಮಾ ಮಸೀದಿ ಹೋದಾಗ ಯಾರು ಕೇಳಲಿಲ್ಲ, ಮಸೀದಿಗೆ ಬಂದು ನೀವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿ ಅಂತ ಕೇಳಲಿಲ್ಲ, ಕನ್ನಡದಲ್ಲಿ ನಾಮಫಲಕ ಹಾಕಿ ಅಂತ ಕೇಳಲಿಲ್ಲ, ನೀವು ಒಬ್ಬರೇ ನೋಡಿ ಬಂದಿದ್ದು ಅಂತ. ಯಾರಿಗೆ ಕಾಳಜಿ ಇರಲಿಲ್ಲ, ಎಲ್ಲ ಕರ್ಕೊಂಡೋಗಿ ತೋರಿಸಿರು, ಅಲ್ಲೆಲ್ಲವೂ ಕನ್ನಡ ಇತ್ತು, ಏನಿಲ್ಲ ಅನ್ನಂಗಿಲ್ಲ, ಇತ್ತು. ಯಾರಿಗೆ ಯಾವ ನೈಜವಾದ ಕಾಳಜಿ ಇರುತ್ತೋ, ಕಳಕಳಿ ಇರುತ್ತೋ, ಪ್ರೀತಿ ಇರುತ್ತೋ. ನನಗೆ ಯಶವಂತಪುರಕ್ಕೆ ನಮ್ಮ ಸಮೀವುಲ್ಲಾ ಮಸೀದಿಗೆ ಹೋದಾಗ ಎಂಥ ಅದ್ಭುತ, ಯಾಕೆ ನೀವು ಕನ್ನಡ ಪ್ರೀತಿ ಮಾಡಿ, ಕನ್ನಡವನ್ನು ಬಳಸಿ, ಕನ್ನಡವನ್ನು ಒಪ್ಕೊಳ್ಳಿ, ಕನ್ನಡವನ್ನು ಒಪ್ಕೊಳ್ಳಿ ಯಾಕೆ ಹೇಳ್ತೀನಿ ಅಂದರೆ, ನೋಡಿ ಕುರಾನ್ ಕನ್ನಡದಲ್ಲಿ ಬಂದ ಮೇಲೆ ತುಂಬ ಜನ ಕುರಾನ್ ಓದಿದ್ರು, ತಿಳ್ಕೊಂಡ್ರು. ನೀವು ಕನ್ನಡದಲ್ಲಿ ಕುರಾನ್ ತರದೇ ಹೋಗಿದ್ರೆ ಯಾವ ಕನ್ನಡಿಗನಿಗೆ ಗೊತ್ತಾಗ್ತಿತ್ತು? ಬರೀ ಉರ್ದು ಅಲ್ಲೇ ಕುರಾನ್ ಇದ್ದಿದ್ರೆ, ಕರ್ನಾಟಕದ ಕನ್ನಡಿಗರಿಗೆ ಈ ಕುರಾನಲ್ಲಿ ಇಂಥದ್ದೊಂದು ಅಮೃತವಾದಂಥ ವಿಷಯಗಳಿದ್ದಾವೆ, ವಿಚಾರಗಳಿದ್ದಾವೆ. ಒಬ್ಬ ಮುಸಲ್ಮಾನ್ ಬಗ್ಗೆ ಬೇಗ ಕೇವಲವಾಗಿ ಏನೋ ಅಪರ್ಥವಾಗಿ ಮಾತಾಡ್ತೀವಲ್ಲ, ಎಷ್ಟು ಅದ್ಭುತವಾದಂಥ ಸಂದೇಶವನ್ನ ಪ್ರತಿ ಪುಟದಲ್ಲಿ ಕುರಾನ್ ಕೊಡುತ್ತೆ ಅನ್ನೋದು ಗೊತ್ತಾಗಿದೆ ಕನ್ನಡದಲ್ಲಿ ಕುರಾನ್ ಬಂದಾಗ. ಅದಕ್ಕಾಗಿ ನಾನು ಎಲ್ಲ ಸಂದರ್ಭದಲ್ಲೂ ಹೇಳ್ತೀನಿ, ಎಲ್ಲರಂತೆ ನಮ್ಮ ಮುಸಲ್ಮಾನ ಮಕ್ಕಳು ಇಲ್ಲಿ ಬದುಕುವ ಹಕ್ಕಿದೆ ಅನ್ನೋದಾದರೆ ನೀವು ಕನ್ನಡವನ್ನು ಒಪ್ಕೊಂಡಾಗ, ಕನ್ನಡವನ್ನು ಒಪ್ಕೊಂಡಾಗ ಅನ್ನೋದ್ರಲ್ಲಿ ರಾಜಿ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಪ್ರೀತಿ. ಯಾಕೆಂದರೆ ಒಬ್ಬ ಶಿಶುನಾಳ್ ಶರೀಫು ಯಾವ ಧರ್ಮ ಅಂತ ನೋಡೋದಿಲ್ಲ ನಾವು, ಅದು ಕನ್ನಡದ ಧರ್ಮ ಅಂತ ನೋಡ್ತೀವಿ, ಕನ್ನಡದ ಪ್ರೀತಿ ಅಂತ ನೋಡ್ತೀವಿ. ಒಬ್ಬ ಮಹಾನ್ ಸಂತನ್ನ ಯಾವಾಗಲೂ ಮಾತಾಡ್ತೀವಿ, ಒಬ್ಬ ಕರೀಂ ಖಾನ್ ಬಗ್ಗೆ ಮಾತಾಡ್ತೀವಿ, ಒಬ್ಬ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತೀವಿ, ಒಬ್ಬ ಏಜಾಜುದ್ದೀನ್ ಬಗ್ಗೆ ಮಾತಾಡ್ತೀವಿ. ಇಡೀ ಕರ್ನಾಟಕ ಏಕೀಕರಣ ಆಗಬೇಕು ಅಂದಾಗ, ಇಡೀ ಏಕೀಕರಣದ ಚಳುವಳಿ ಕರ್ನಾಟಕದ ಪೂರ್ತಿ ನಡೆಯುವಾಗ ಯಾರು ಪ್ರಾಣ ಕೊಟ್ಟರು ಗೊತ್ತಿಲ್ಲ, ಆವತ್ತೊಬ್ಬ ರಂಜಾನ್ ಸಾಬು ಕರ್ನಾಟಕದ ಏಕೀಕರಣಕ್ಕಾಗಿ ತನ್ನ ಪ್ರಾಣ ಕೊಟ್ಟಲ್ಲ. ಯಾರಾದ್ರೂ ನೆನೆಸ್ಕೋತೀವ ನಾವು? ಬಾರಿ ದೊಡ್ಡ ದೊಡ್ಡ ರಾಜಕಾರಣಿಗಳು ನೆನೆಸ್ಕೊಂಡ್ಬಿಡ್ತೀವಿ, ದೊಡ್ಡ ದೊಡ್ಡ ರಾಜಕಾರಣಿ ಕರೆದು ಸತ್ಕಾರ ಮಾಡ್ತೀವಿ, ಆ ಕುಟುಂಬವನ್ನು ಭಾರಿ ನೋಡ್ಕೋತೀವಿ. ಆದರೆ ಸಮೀವುಲ್ಲಾ ಅವರು ಕರೆದು ಅವ್ರ ಹೆಸರಿನಲ್ಲಿ ಇವತ್ತು ನಮ್ಮ ಇಲ್ಲಿ ಕೂತಿದ್ದಾರೆ ಶಿಕ್ಷಣ ಸಂತ, ಭಾರಿ ಅದ್ಭುತವಾದ ಹೆಸರು, ಪದ್ಮಭೂಷಣ, ಪದ್ಮವಿಭೂಷಣ, ಅದು ಬಿಟ್ಬಿಡ್ರಿ ಒಂದು ಕಡೆ ಇಟ್ಬಿಡ್ರಿ. ಆ ಸಂತ ಅನ್ನೋದು ಇದೆಯಲ್ಲ ಪದ, ಅದೇ ಅದ್ಭುತ. ಹಾಗಾಗಿ ಅಂಥವ್ರನ್ನ ಕರೆದು ಸತ್ಕಾರ ಮಾಡಿದಂಥದ್ದು. ಹಾಗೆ ಪ್ರತಿಯೊಬ್ಬ ಮುಸಲ್ಮಾನರ ಮನೆಯಲ್ಲಿ ಒಬ್ಬ ಶಿಶುನಾಳ್ ಶರೀಫ್ ಹುಟ್ಕೋಬೇಕು, ಒಬ್ಬ ಕರೀಂ ಖಾನ್ ಹುಟ್ಕೋಬೇಕು, ಒಬ್ಬ ರಂಜಾನ್ ಸಾಬ್ ಹುಟ್ಕೋಬೇಕು, ಒಬ್ಬ ಏಜಾಜುದ್ದೀನ್ ಹುಟ್ಕೋಬೇಕು, ಒಬ್ಬ ಟಿಪ್ಪು ಸುಲ್ತಾನ್ ಹುಟ್ಕೋಬೇಕು. ಆಗ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ, ನನ್ನ ಕಣ್ಣು ಮುಂದೆ ನೋಡಿದಂಥ ಮಾತು. ಕಾವೇರಿಯ ಹೋರಾಟದ ಸಂದರ್ಭದಲ್ಲಿ ನಾನು 1 ತಿಂಗಳು ಜೈಲಲ್ಲಿದ್ದೆ. ಬೆಳಗ್ಗೆ ಜೈಲಿಂದ ಕೋರ್ಟಿಗೆ ಕರ್ಕೊಂಡು ಹೋಗಬೇಕಾದ್ರೆ ಆ ಮೈಕಲ್ಲಿ ಒಂದಿಷ್ಟು ಹೆಸರನ್ನ ಕೂಗ್ತಾರೆ. ಕೂಗುವಾಗ ಮೊದಲನೇ ಹೆಸರು ಬರ್ತಾ ಇದ್ದು ಯಾವುದು ಅಂದರೆ ಸಮೀವುಲ್ಲಾ, ಕರೀಂ ಖಾನ್, ಈ ಥರದ ಹೆಸರುಗಳು ಬರೋದು. ನನಗೆ 1 ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ,
ಯಾಕೆ ಇಷ್ಟೊಂದು ಕ್ರೈಮು, ಇಷ್ಟೊಂದು ಹೆಸರುಗಳು ಬರ್ತಾ ಇದೆ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಎರಡನೇ ಪಂಕ್ತಿಯಲ್ಲಿ ಕರಿತಿದ್ದ ಹೆಸರು ಆರ್ಮುಗ, ಷಣ್ಮುಗ, ಈ ಥರ ಹೆಸರು. ಮೂರನೇ ಸಾಲಿನಲ್ಲಿ ಕರಿಯಪ್ಪ, ಬಿಳಿಯಪ್ಪ, ಈ ಥರ ಹೆಸರು ಬರೋದು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಬೇಕು. ಅಲ್ಲಿ ಆ ಹೆಸರು ಬರಬಾರ್ದು, ಅಲ್ಲಿ ಆ ಹೆಸರು ಬರಬಾರ್ದು, ಅಲ್ಲಿ ಆ ಹೆಸರು ಕೇಳಬಾರ್ದು, ಅಲ್ಲಿ ಹೆಸರು ಕೂಗಬಾರ್ದು. ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಶಿಕ್ಷಣ ಕೊಡಬೇಕು, ಅದ್ಭುತವಾಗಿ ಎಲ್ಲರಂತೆ ಬದುಕುವಂಥ ಹಕ್ಕು ಕೊಡುವಂಥದ್ದು ಶಿಕ್ಷಣ. ಎಲ್ಲರಂತೆ ಧೈರ್ಯವಾಗಿ ನಿಂತು ಮಾತಾಡಲಿಕ್ಕೆ ಸಾಧ್ಯವಾಗೋದು ಅದು ನಿಮ್ಮ ಭಾಷೆ ಕನ್ನಡ. ಏನೆಂದರೆ ಅದನ್ನು ಹೊರತುಪಡಿಸಿ ನಾವೇನಾದರೂ ಉಳಿತೀವಿ ಅಂದರೆ ಬಹುಶಃ ಇಂಥದ್ದೆಲ್ಲವನ್ನ ಕಳ್ಕೋತೀವಿ. ಹಾಗಾಗಿ ಅನೇಕ ಸಂದರ್ಭದಲ್ಲಿ ಯಾರು ಹೇಗೋ ಏನೋ ಗೊತ್ತಿಲ್ಲ. ನಮ್ಮ ಸಮಯವುಳ್ಳವರು ಹೇಳಿದಾಗೆ ಪ್ರತಿ ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮ ನಡೆಯುತ್ತೆ, ಪ್ರತಿ ಜಿಲ್ಲೆಯಲ್ಲೂ ಕಾರ್ಯಕ್ರಮ ನಡೆಯುತ್ತೆ. ಮನೆ ಮನೆಗೆ ಹೋಗಿ ಮನೆ ಮನೆಯಲ್ಲಿ ಇಂಥ ಕಾರ್ಯಕ್ರಮ ಹಾಕಬೇಕು. ಬೀದಿ ಬೀದಿಯಲ್ಲಿ ಅಲ್ಲೇ ಆ ಮನೆಗಳಲ್ಲಿ ಹೋಗಿ ಕುಂತು ಮನೆ ಕೋಲಾರದ ಹೇಳ್ತಾ ಇದ್ರು ನಮ್ಮ ಹಯಾತ್. ಕೋಲಾರದಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ತೀರ್ಕೊಂಡನೆ ಅಂತಷ್ಟೇ ನನಗೆ ಗೊತ್ತಂತ ಮಾಹಿತಿ ಗೊತ್ತಾದ ತಕ್ಷಣ ಅವನ ಮನೆಗೆ ಹೋದೆ. ನನಗೆ ಎಷ್ಟು ಖುಷಿ ಆಯಿತು, ಎಷ್ಟು ಸಂತೋಷ ಆಯಿತು ಅಂದರೆ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನಾನು ಒಬ್ಬ ಮುಸಲ್ಮಾನರ ಮನೆಗೆ ಹೋಗಿ ಅಲ್ಲೇ ಅವ್ರ ಜೊತೆ ಕೂತು ಅವರ ಕಷ್ಟವನ್ನು ಆಲಿಸಿ ನನ್ನ ಕೈಲ ಸಹಾಯ ಮಾಡ್ಬೋದಲ್ಲ ಇಂಥ ಸಂದರ್ಭಕ್ಕೆ ಅನ್ನೋದಕ್ಕೆ ಅವತ್ತು ಹೆಚ್ಚು ಚೆನ್ನಾಗಿ ನಿದ್ದೆ ಮಾಡಿದೆ ನಾನು ಮನೆಯಲ್ಲಿ. ಆ ಸಂತೋಷ ಖುಷಿ. ಹಾಗಾಗಿ ಇಲ್ಲಿ ನಮ್ಮಿದ್ದಾರೆ ತುಂಬ ಜನ, ನಮ್ಮ ಉತ್ತರ ಕರ್ನಾಟಕದ, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕರು ಬಂದಿದ್ದಾರೆ ನಮ್ಮ ಲೀಡರ್ಗಳು. ಕೇಳಿ, ಕರವೇ ಒಳಗಡೆ ಯಾವ ತಾರತಮ್ಯವೂ ಇಲ್ಲ. ಅಲ್ಲಿ ಬೇಕಾಗಿದ್ದು ಒಂದೇ ಮಂತ್ರ, ಅದು ಕನ್ನಡ. ಅಲ್ಲಿ ಒಂದೇ ಧರ್ಮ, ಕನ್ನಡ. ಅಲ್ಲಿ ಪೂಜಿಸುವ ದೇವರು ಕನ್ನಡ. ಅದು ಬಿಟ್ಟರೆ ನಮಗೇನು ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಹಾಗಿದ್ದಾಗಿ ಯಾವುದೂ ಬರುವುದಿಲ್ಲ. ಎಲ್ಲರನ್ನ ಪ್ರೀತಿಯಿಂದ ಜೊತೆಗೂಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅನೇಕರು ಹೇಳ್ತಾರೆ, ನಾರಾಯಣಗೌಡರು ಮಸೀದಿಗೆ ಹೋಗೋದು ಯಾಕೆ, ಮಸೀದಿಗೆ ಹೋಗ್ಬೇಕಾ, ಯಾಕೆ ಹೋಗ್ತೀರಿ ಮಸೀದಿಗೆ? ಯಾರಪ್ಪಂದು ಮಸೀದಿ, ಯಾರಪ್ಪಂದು ಮಸೀದಿ, ಯಾರಪ್ಪಂದು ಚರ್ಚು? ಅದು ಎಲ್ಲಿದೆ? ಇಲ್ಲಿದೆ. ಇಲ್ಲಿ ಇರೋವರೆಗೂ ನಾರಾಯಣಗೌಡರು ಹೋಗ್ತೀವಿ. ಇಲ್ಲಿ ಇಲ್ಲದೆ ಹೋದಾಗ ಯಾರು ಹೋಗ್ತಾರೆ? ಅದಕ್ಕಾಗಿ ಇಂಥದ್ದೊಂದು ಆತಿಥ್ಯಕ್ಕೆ ತಾವೆಲ್ಲ ಬಂದಿದ್ದು ನನಗಂತೂ ಒಂದು ಹೊಸ ಉಗಾದಿ ಹಬ್ಬ ದಿನ ಅಂತ ಅನ್ನಿಸ್ತಾ ಇದೆ. ಇದೇ ಒಂದು ಉಗಾದಿ ನನ್ನ ಪಾಲಿಗೆ ಇದೇ ಉಗಾದಿ ಪ್ರಾರಂಭ ಆಗಿದೆ ಅಂತ ಅನ್ಕೋತೀನಿ. ಹಾಗಾಗಿ ಬಂಧುಗಳೇ, ಬಹುಶಃ ನಾನು ಅಲ್ಲಿ ಯಶವಂತಪುರಕ್ಕೆ ಹೋದಾಗ ಆ ಮಸೀದಿ ಮೇಲೆ ಒಂದು ಕನ್ನಡದಲ್ಲಿ ಅವರು ಕುರಾನ್ದು ಒಂದು 2 ಸಾಲು, ಟೈಮ್ ಆಯ್ತಾ? 2 ಸಾಲು ಓದ್ತೆ. ಒಬ್ಬ ಮುಸಲ್ಮಾನ್ ಪಕ್ಕದ ಮನೆಯಲ್ಲಿ ಯಾರೋ ಒಬ್ಬ ಅಸ್ತು ಊಟ ಮಾಡದಲ್ಲೇ ಮಲಗಿದ್ರೆ, ನೀನು ಹೊಟ್ಟೆ ತುಂಬ ಊಟ ಮಾಡಿ ಮಲಗಿದ್ರೆ, ಅವನ ಹಸುವಿನ ಬಗ್ಗೆ ನೀನು ತಿಳ್ಕೊಳ್ದೆ ಹೋದರೆ ನೀನು ಮನುಷ್ಯನೇ ಅಲ್ಲ ಅನ್ನೋ ಮಾತನ್ನ ಓದ್ತೆ. ಎಂಥ ಅದ್ಭುತ ನೋಡಿ, ಎಂಥ ಅದ್ಭುತ. ಹಾಗಾಗಿ ಎಲ್ಲ ಧರ್ಮ ಗ್ರಂಥಗಳು, ಎಲ್ಲ ನಮ್ಮ ಹಿರಿಯರು ಅವರ ಪ್ರತಿ ಮಾತಿನಲ್ಲಿ ಎಲ್ಲೂ ಸಹ ಯಾವುದೇ ರೀತಿಯ ಕೊಲೆ, ಸುಲಿಗೆ ಇತ್ಯಾದಿಗಳನ್ನು ಮಾಡಿ ಅಂತ ಯಾವುದೂ ಹೇಳಿಲ್ಲ. ಯಾವುದೇ ಒಂದು ಧರ್ಮದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಒಳ್ಳೆಯದನ್ನ ಹುಡುಕ್ಬೇಕಷ್ಟೇ. ಆ ಒಳ್ಳೆಯ ಹುಡುಕೋ ಕೆಲಸ ಆಗಬೇಕು. ಹಾಗಾಗಿ ಬಂಧುಗಳೇ, ಬಹುಶಃ ನೀವೆಲ್ಲ ಬಂದಿದ್ದು ನನಗೆ ಭಾರಿ ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಸತ್ಕರಿಸಿದ್ದು ನನಗೆ ಭಾರಿ ಖುಷಿ ಕಟ್ಟಿದೆ.
ಇಡೀ ಕರ್ನಾಟಕವನ್ನು ಸತ್ಕಾರ ಮಾಡಿದ್ದೀನಿ ಅಂತ ಆ ಭಾವನೆಯಲ್ಲಿ, ಇಡೀ ಕನ್ನಡಿಗರನ್ನು ಸತ್ಕಾರ ಮಾಡಿದ್ದೀನಿ ಅನ್ನೋ ಭಾವನೆಯಲ್ಲಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಅಲ್ಲ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮಸ್ತೆ. ಇಲ್ಲಿ ಸರ್, ಒಂದು ನಿಮಿಷ. ಇದ್ದಂತೆ ಈ ದಿನದ ಕರ್ನಾಟಕ ರಾಷ್ಟ್ರೀಯ ಅಧ್ಯಕ್ಷರ ಅಣತಿ ಮೇರೆಗೆ ಎಲ್ಲರನ್ನೂ ಕೂಡಿಸುವಂತ ಕೆಲಸ ಮಾಡಿರುವಂತ ರಾಜ್ಯ Thank you.